ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನು ಅಂತ ನೀವು ತಮ್ಮ ನೋಡ್ತೀರಾ. ಹೊಸ ಅಕ್ಕಿ ಏನಪ್ಪ ಪೆಟ್ ಶಾಪು ಇಲ್ಲ ಅಂದರೆ ಯಾರ್ದಾರ ದಾವಡಿಯಿಂದ ನೀವು ತಗೊಬಂದು ಅಕ್ಕಿಗಳನ್ನ ಹೇಗೆ ನೋಡ್ಕೋಬೇಕು ಅವತ್ತಿನ ದಿವಸ ಆ ಟೈಮಲ್ಲಿ ಅಂತೆಲ್ಲ ಈ ವಿಡಿಯೋದಲ್ಲೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಯಾರ ಮೊದಲನೇ ಸರಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ. ಈಗ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗೆ ಹೋಗೋದ. ಹಕ್ಕಿಗಳೆಲ್ಲ ಒಳಗೆ ಏನಪ್ಪ ಸೌಂಡ್ ಮಾಡ್ಕೊಂಡಿದ್ದಾವೆ ಬೆಳಗಿಂದ, ಯಾಕೋ ಗೊತ್ತಿಲ್ಲ. ನೋಡಿ, ಫುಲ್ ಬೆಳಗಿಂದ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇಲ್ಲ, ಸೌಂಡ್ ಮಾಡ್ತಾನೆ ಇದ್ದಾವೆ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಈ ಹೆಣ್ಣಂತೂ ಫುಲ್ಲು ಮಸ್ತಿಲೈತೆ, ಇದು ಸ್ವಲ್ಪ ಮಸ್ತಿಲೈತೆ ಮಾಕ್ಷಿ. ಈಗ ಹಂಗೆ ವಿಡಿಯೋದಲ್ಲಿ ಎಲ್ಲ ಹಾಕಿನ ಒಂದೊಂದಾಗೆ ಆಚೆ ತೊಗೊಂಡು ಹೋಗೋದ. ಬನ್ನಿ ಫ್ರೆಂಡ್ಸ್. ನೋಡಿ, ಇದು ಫ್ಯಾಷನ್ನು. ನೋಡಿ, ಇದಾಗಲೇ ಇಲ್ಲ, ಒಳಗೆ ಬರ್ತೈತೆ. ಯಾವುದು ಅಕ್ಕಿ ಇಲ್ವಲ್ಲ, ನನ್ನ ಪಾರ್ಟ್ನರ್ ಇಲ್ವಲ್ಲ ಅಂತ. ಈಗ ಇಲ್ಲಿ ಪಾರ್ಟ್ನರ್ ಬಿಟ್ಟಿದ್ದೀನಲ್ಲ, ಇಲ್ಲಿಗೆ ನೋಡಿ ಹೆಂಗೆ ಓಡ್ ಬರುತ್ತೆ ಅಂತ. ಅದು ನೋಡ್ಕೊಂಡಿಲ್ಲ ಆದರೆ ಇದನ್ನ ಎತ್ತಿ ಹಂಗೆ ಅಷ್ಟೇ ಹೋಯ್ತಂದರೆ ಅದು ಹೆಣ್ಣು ನೋಡ್ಕೊಂಡು ಹೋಯ್ತು. ಇನ್ನು 5 ಮಕ್ಷಿ ರೆಕ್ಕೆ ಕಟ್ಬಿಟ್ಟಿದ್ದೀನಿ, ಸುಮ್ಮನೆ ಇದು ಆಟ ಆಡ್ಸುತ್ತೆ ಅಂತ. ನೋಡಿ, ಇಲ್ಲಿ ಬಂದು ಗುಮಾಯಿಸ್ತೈತೆ. ಅಯ್ಯೋ, ರೆಕ್ಕೆ ಬಿಚ್ಚೋಗಿದೆ ಫ್ರೆಂಡ್ಸ್. ಏನಪ್ಪ, ರೆಕ್ಕೆ ಬಿಚ್ಚೋಗೈತೆ. ಇನ್ನು ಈ ಗಣ್ಣಂತೂ ಉಡನಲ್ಲಿ ಇಕ್ಬೇಕಷ್ಟೇ. ಈಗ ಇನ್ನೇನು ಮಾಡೋಂಗಿಲ್ಲ. ಇಲ್ಲ ಅಂದರೆ ಇವೆರಡು ನನಗೆ ಆಟ ಆಡಿಸ್ಬಿಡುತ್ತೆ. ಬಿಸಿಲು ಬೇರೆ ಸರಿಯಾಗಿ ಹೊಡಿತೈತೆ. ನೋಡಿ, ಲಾಸ್ಟ್ 2 ಅಕ್ಕಿ ಇದ್ದಾವೆ. ವಿಡಿಯೋ ಬೇರೆ ಲಾಂಗ್ ಆಗ್ತೈತೆ, ನೋಡೋದ. ನಾನು ಯಾಕೆ ಆ ಕಡೆ ಫುಲ್ ಲಾಸ್ಟಿಗೆ ಹೋಗಿಬಿಡ್ತೀನಿ ಅಂದರೆ, ಏನಪ್ಪ ಇಲ್ಲಿ ನೋಡಿ ನೀರೆಲ್ಲ ಇಲ್ಲೇ ಹೋಗುತ್ತೆ. ಆಮೇಲೆ ಈ ಕಡೆ ಯಾರೂ ಜಾಸ್ತಿ ಜನ ಬರಲ್ಲ, ಮೋಸ ಮಾಡಿದ್ರೆ ಯಾರೂ ತುಳಿಯಲ್ವಲ್ಲ, ಅದಕ್ಕೆ ಅಲ್ಲಿ ಆ ಕಡೆ ಲಾಸ್ಟಿಗೆ ಬಿಟ್ಬಿಡ್ತೀನಿ. ಈಗ ಇನ್ನು ಒಂದಿದೆ. ಈಗ ಹೊಸ ಅಕ್ಕಿ ತಂದಮೇಲೆ ಏನು ಮಾಡಬೇಕು ಅಂತ ಎಲ್ಲ ನಿಮಗೆ ಹೇಳ್ತೀನಿ. ನೋಡಿ, ಎಲ್ಲ ಅಕ್ಕಿನೂ ಇಲ್ಲಿ ಬಿಟ್ಟಿದ್ದೀನಿ. ಇನ್ನು ಅದೊಂದು ಅಲ್ಲೇ ಐತೆ, ಇನ್ನು ಇದು ಇಲ್ಲೇ ಐತೆ. ಇದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಆಚೆ ಕಡೆ ಬಿಡ್ತೀನಿ. ಈಗ ಏನಪ್ಪ, ಹೊಸ ಅಕ್ಕಿ ಪೆಟ್ ಶಾಪಿಂದ ತಂದಿರ್ತೀರ ನೀವು. ಅದನ್ನು ತಂದಿದ ತಕ್ಷಣ ನಮ್ಮ ಅಕ್ಕಿಗಳ ಜೊತೆ ಹಿಂಗೆ ಬಿಟ್ಬಿಡ್ಬೇಡಿ. ಯಾಕಂದರೆ ಅಲ್ಲಿ ಏನಿರುತ್ತೋ ಏನೋ, ಆ ಪೆಟ್ ಶಾಪಲ್ಲಿ ಯಾವ ಅಕ್ಕಿ ಕಾಯಿಲೆ ಇರುತ್ತೋ ಏನಾಗಿರುತ್ತೋ ನಮ್ಗೆ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಅದಕ್ಕೇನೆ ತಂದಿದ ತಕ್ಷಣ ಆಚೆಗಡೆ ಸಿಂಗಲಾಗಿ ಬಿಡಿ, ರೆಕ್ಕೆ ಕಟ್ಟಿ. ಇಲ್ಲಾಂದರೆ ಇಲ್ಲಿ ಉಡಾನ್ ಇದೆಯಲ್ಲ, ನಿಮ್ಮ ಎಲ್ಲರ ಹತ್ರನೂ ಇರುತ್ತೆ ಉಡಾನು ಇಲ್ಲ ಕೇಜು. ಆ ಥರದಲ್ಲಿ ಏನಪ್ಪ ಇಕ್ಕಿ ಏನು ಮಾಡಿ ಅಂದರೆ, ಬಿಸಿಲು ಫುಲ್ಲು ಹೊಡಿತಿದ್ರೆ ಫಸ್ಟು ಕಾಲು ಇದೆಯಲ್ಲ, ಕಾಲು ತೊಳ್ಕೊಳ್ಳಿ. ಆಮೇಲೆ ಅಕ್ಕಿನ ನೆನೆಸಿ ಫುಲ್ಲು ಅಷ್ಟು ನೀರಲ್ಲಿ ನೆನೆಸಿ. ಅವಾಗ ಏನೇ ಇದ್ರೂ ಎಲ್ಲ ಇದಾಗುತ್ತೆ, ಕ್ಯೂರ್ ಆಗುತ್ತೆ. ನೆನೆಸ್ಬಿಟ್ಟು ಈ ಥರ ಕೇಜೊಳಗೆ ಬಿಟ್ಬಿಡಿ ಬಿಸಿಲಲ್ಲಿ. ಆಮೇಲೆ ಒಂದು ದಿವಸ ಎಲ್ಲ ಸಪ್ರೇಟಾಗಿ ಬಿಟ್ಬಿಡಿ. ಏನೋ ನಮ್ಮ ಅಕ್ಕಿ ಸಪ್ರೇಟು, ಅದೇ ಒಂದು ಸಪ್ರೇಟಾಗಿ ಬಿಟ್ಬಿಡಿ. ಆಗ 2 ದಿವಸ ಆ ಥರ ಮಾಡಿ. ಆಮೇಲೆ
ನಿಮ್ಮ ಅಕ್ಕಿಗೂ ಏನೂ ಆಗಲ್ಲ, ಅದು ಏನಪ್ಪ ಚೆನ್ನಾಗಿ ಗ್ರೋತ್ ಇರುತ್ತೆ. ಆಮೇಲೆ ಅದಕ್ಕೂ ಏನೂ ಕಾಯಿಲೆ ಬರಲ್ಲ, ನಮ್ಮ ಅಕ್ಕಿಗೂ ಏನೂ ಕಾಯಿಲೆ ಬರಲ್ಲ. ಚೆನ್ನಾಗಿ ನಮ್ಮ ಅಕ್ಕಿ ಹೆಂಗಿರುತ್ತೋ ಅದು ಹಂಗೆ ಇರುತ್ತೆ. ನಾನು ನೋಡಿ ಆ ಮಕ್ಷಿ ತಂದಂಗೆ ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ, ಇಲ್ಲಿ ಕೇಜಲ್ಲೇ ಹಾಕಿದ್ದೆ. ಈಗ ನೋಡಿ ಹೆಂಗೈತೆ ಅದೂ ಆ ಥರ. ಅದಕ್ಕೆ ನೀವು ಆ ಥರ ಎಲ್ಲ ಮಾಡ್ಕೊಂಡು ಬನ್ನಿ. ಆಮೇಲೆ ತಂದಿದ ತಕ್ಷಣ ಕಣ್ಣು ನೋಡೋದು, ಏನಪ್ಪ ಅಕ್ಕಿ ಚೆನ್ನಾಗಿದೆ ಅಂತ ಹಿಂಸೆ ಕೊಡೋಕ್ಕೆಲ್ಲ ಹೋಗಬೇಡಿ. ಹಿಂಸೆ ಕೊಟ್ಟರೆ ಅದು ಏನಪ್ಪ ಹೊಸ ಜಾಗಕ್ಕೆ ಬಂದಿರುತ್ತೆ ಅಲ್ವಾ, ಅವಾಗ ಅದಕ್ಕೂ ಒಂದು ಸ್ವಲ್ಪ ಬ್ಯಾಡ್ ಫೀಲಿಂಗ್ಸ್ ಬರುತ್ತೆ. ಇದೇನಪ್ಪ ಈ ಥರ ಮಾಡ್ತಾವನೆ ಇವನು, ನಾನಿಲ್ಲಿ ಇರಬಾರ್ದು ಅಂತ ಅದಕ್ಕೂ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಅದಕ್ಕೆ ನೀವು ಫ್ರೀಯಾಗಿ ಬಿಟ್ಬಿಡಿ. ನಾನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ನೋಡ್ತಿದ್ದೀರಾ, ಆ ಥರ ಎಲ್ಲ ಫ್ರೀಯಾಗಿ ಬಿಟ್ಬಿಟ್ರೆ ನೋಡಿ ನಮ್ಮ ಅಕ್ಕಿ ಎಷ್ಟೊಂದು ವಾರದಲ್ಲೇ ಮನೆ ಕಳ್ಳಾಗೋಯ್ತು. ಆದರೆ ಟವರ್ ಮೇಲೆ ಒಂದು ಕೂರ್ತೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ಏನಂದರೆ ಈ ಥರ ಆಚೆಗಡೆ ಮೇಯಿಸಿ ಇನ್ನೂ ಒಳ್ಳೆಯದಾಗುತ್ತೆ. ಏನಪ್ಪ ಎಲ್ಲ ಅಕ್ಕಿನೂ ಮೇಯ್ತೈತೆ ಅಂತ ಅದು ಮೇಯುತ್ತೆ. ಆಮೇಲೆ ನಮ್ಮ ಸರೌಂಡಿಂಗ್, ನಮ್ಮ ಕಾಂಪೌಂಡ್ ಸರೌಂಡಿಂಗ್ ಏನೇನೈತೆ ಅದೆಲ್ಲ ನೀಟಾಗಿ ನೋಡ್ಕೊಂಡು ನೀಟಾಗಿ ಇದಾಗುತ್ತೆ. ಈಗ ನೋಡಿ ಇವೆರಡು ಇಲ್ಲಿ ಮಸ್ತಿ ಮಾಡ್ತಿದ್ದೇವೆ. ಅಲ್ಲಿ ಅವೆರಡು ಏನಪ್ಪ ನೆಲದಲ್ಲಿ ಏನೋ ಅಕ್ಕಿ ಏನೋ ಬಿದ್ದೈತೆ, ಅದು ಹಾಯ್ಕೊಂಡು ತಿಂತದವ. ಹಂಗೆ ನೋಡಿ ಮಕ್ಷಿನೂ ಹಂಗೆ ಹಾಯ್ಕೊಂಡು ಆರಾಮಾಗೆ ತಿಂತಾ ಇರುತ್ತೆ. ಈ ಥರ ಎಲ್ಲ ಬಿಟ್ಕೊಂಡು ಬನ್ನಿ, ಆಗ ಹಕ್ಕಿಗಳು ಏನು ಕಾಯಿಲೆ ಬರಲ್ಲ, ಏನೂ ಆಗಲ್ಲ. ನೋಡಿ ಬಾಗಿಲು ಬೇರೆ ತೆಗ್ದುಬಿಟ್ಟಿದ್ದೀನಿ, ಬಾಗಿಲು ಹತ್ರ ಹೋಗೈತೆ ಅವೆರಡು. ಈಗ ಇಲ್ಲಿ ಬಾಗಿಲು ಹಾಕ್ಕೊಂಡು ನೋಡಿ ಎದ್ದು ಎದ್ದೇ ಬಿಡ್ತು. ಬಾ ನೋಡಿ ಈಗ ಹೆಂಗಾರ ಮಾಡಿ ಇಳಿಸ್ಕೊಬಿಡೋದ. ಬನ್ನಿ ಜೋಳ ತತ್ತೀನಿ. ನಾನು ರೆಕ್ಕೆ ಕಟ್ಟೈತೆ ಅಂತ ಅನ್ಕೊಂಡು ಬಾ ನೋಡಿ ಹೆಂಗೆ ಬಂದ್ಬಿಟ್ಟ ಇದು. ಬಾ ನೋಡಿ ಈ ಗಂಡು ಬಿಟ್ಟಿದ್ರೆ ನಾನು ಅಷ್ಟೇ ಫುಲ್ಲು ಕೆಲಸ ನನಗೆ. ಅಲ್ಲಿ ಯಾರ್ದು ಇನ್ನೊಬ್ರದ್ದು ಅಕ್ಕಿ ಆರ್ತೈತೆ. ಬಾ ಗಾಳಿನೂ ಬೀಸ್ತೈತೆ, ಕೇಳಿಸ್ತಿರ್ಬೋದು ನಿಮಗೆ ಗಾಳಿದು. ಬಾ ನೀವೇ ನೋಡಿರಿ, ನಾನು ಎಬ್ರಿಸಿಲ್ಲೇನಿಲ್ಲ, ಅದಾಗದೇ ಎದ್ದು ಹೊಂಟೋಗೈತೆ. ಬಾ ಬಾ ನೋಡಿ ಈ ಥರ ಆಡುತ್ತೆ. ನಮ್ಮ ಇದಕ್ಕೆ ಮಾತ್ರ ಎಳೆಯೋಕ್ಕೆ ಕಷ್ಟಪಡುತ್ತೆ. ಬಾ ಬಾ ನೋಡಿ ಇಲ್ಲಂತೂ ಇಳಿಯೋಕೆ ಹೋಗಲ್ಲ, ಟವರ್ ಮೇಲೆ ಇಳಿಯೋಕೆ ನೋಡುತ್ತೆ. ಬಾ 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 ಇಲ್ಲಿ ನೋಡಿ. ಬಾ 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 ನೋಡಿ ಅಲ್ಲೆಲ್ಲೆಲ್ಲೋ ಹೋಗ್ತೈತೆ, ಮನೆಗಂತೂ ಇಳಿಯಕ್ಕೆ ನೋಡ್ತಿಲ್ಲ. ಬಾ ಮತ್ತು ಗಾಳಿನೂ ಬೀಸ್ತೈತಲ್ಲ, ಗಾಳಿಗೆ ಇದಾಗ್ತೈತೆ, ತೇಲ್ತೈತೆ. ಒಂದು ಸ್ವಲ್ಪ ರೆಕ್ಕೆ ಬಾರಿಸ್ಬಿಡೋಕ್ಕಿತ್ತು. ಬಾ ನೋಡಿ. ಬಾ ಬಾ ಅಯ್ಯೋ ನೋಡಿದ್ರ, ನಿಮಗೆ ಕಾಣಿಸಿಲ್ಲ ಅನಿಸುತ್ತೆ. ಟವರ್ ಮೇಲೋ ಕುತ್ಕೊಂತು. ಈಗ ಏನಪ್ಪ, ಈಗ ಆ ಕಡೆ ಲಾಸ್ಟಿಗೆ ಹೋಗಿ ಕರಿಬೇಕು. ಇಲ್ಲಿ ಕಾಣಿಸ್ತಿಲ್ಲ. ಇದೇ ಫ್ರೆಂಡ್ಸ್, ಇಳಿಸ್ಕೊಂಡೆ ಅಕ್ಕಿನ ನಿಮಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ಏನಪ್ಪ ನೋಡಿ, ಅಕ್ಕಿ ಹೆಂಗೋ ಸದ್ಯ ನೀರೇನು ಇಲ್ಲದೇ ಇಲ್ಲ ಹೊಟ್ಟೆಯಲ್ಲಿ, ಅದಕ್ಕೆ ಬೇಗ ಇಳಿದ್ಬಿಟ್ಟೈತೆ. ಏನು ಇವತ್ತು ಅಷ್ಟೊಂದೇನು ಜಾಸ್ತಿ ರೋದಿಸಿಲ್ಲ ನೋಡಿ. ಈ ಥರ ಬಾ ನೋಡಿ, ಕರ್ದಿದ ತಕ್ಷಣ ಹೆಂಗೆ ಬರುತ್ತೆ ನೋಡಿ. ಗಾಬರಿ ಥರ ಇದೆ ನೋಡಿ, ಅದೇ ಹಿಂಗೆ ಕೊಟ್ಟರೆ ಸಾಕು. ಬಾ ನೋಡಿ ಎಲ್ಲಿ ಬಂಗೆ ಬರುತ್ತೆ. ಬಾ ನೋಡಿ, ಈ ಥರ ಎಲ್ಲ ಮೇಯಿಸ್ಕೊಳ್ಳಿ ಆಚೆಗಡೆ. ನೋಡಿ ಇಲ್ಲಿ ಹಿಂಗಿದೆ. ನಿನ್ನೆ ರೆಕ್ಕೆ ಕಟ್ಟಿದ್ದೆ, ಯಾರು ಅದು ಹೆಂಗೆ ಬಿಚ್ಕೊಬಿಟ್ಟೈತೆ ಅಂತ ಗೊತ್ತಿಲ್ಲ.
ಸೊ ಫ್ರೆಂಡ್ಸ್ ನೋಡಿ, ಈ ಥರ ಎಲ್ಲ ಮಾಡ್ಕೊಂಡು ನಾನು ಹೇಳಿದ್ದೆಲ್ಲ ಟಿಪ್ಸ್ ಎಲ್ಲ ನೀವು ಆ ಥರ ಫಾಲೋ ಮಾಡ್ಕೊ ಬನ್ನಿ ಫ್ರೆಂಡ್ಸು. ಅವಾಗ ಏನು ನಮ್ಮ ಅಕ್ಕಿಗೆ ಏನೂ ಆಗೋಲ್ಲ, ಏನೇ ಇದು ಆಗೋಲ್ಲ. ನೆಕ್ಸ್ಟ್ ವಿಡಿಯೋ ಏನಾರು ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಏನಪ್ಪ ಹಾಕ್ತೀನಿ ನಿಮಗೂ. ಆ ವರ್ಡ್ ಅಲ್ಲಿ ಬ್ರೀಡ್ ಮಾಡ್ಕೊಂಡು ಕೂತೈತೆ. ಇನ್ನು ನೋಡಿ ಬಾಕ್ಸ್ನ ಒಂದು ಸ್ವಲ್ಪ ಸೈಡ್ಗೆ ಇಕ್ಕಿ, ಏನಪ್ಪ ನಿಮಗೆ ಹ್ಯಾಂಡ್ ಟ್ರೈನಿಂಗ್ ನೋಡಿ. ಬಾ ನೋಡಿ, ಅದು ನೋಡ್ಕೊಬಿಟ್ಟೈತೆ ನೋಡಿ. ಹಿಂದೆಗಡೆ ಬಾಕ್ಸ್ ಇಕ್ಕಿದ್ದೀನಾ ನೋಡಿ, ಹಿಂದೆಗಡೆ ಬಾಕ್ಸ್ ಇಕ್ಕಿದ್ದೀನಿ, ಅದ್ರ ಹತ್ರ ಬಂದೈತೆ. ಬಾ, ಇಲ್ಲೈತೆ ಬಾ. ಹಿಂಗೆ ನಾನು ಎತ್ತರೆ ಬಾಕ್ಸ್ ಹತ್ರ ಬಾ. ನೋಡಿ, ಇವಾಗ ಬಂದು ಅವೆರಡೂ ಅವಕ್ಕೂ ಹಾಕ್ಬಿಡೋದ. ಬಾ ನೋಡಿ, ಕರೆದಿದ ತಕ್ಷಣ ಹೆಂಗೆ ಬರುತ್ತೆ. ಈ ಥರ ಎಲ್ಲ ನೀವು ಟ್ರೈ ಮಾಡ್ಕೊಬಿಡಿ, ಆಗ ನಿಮ್ಮ ಅಕ್ಕಿಗಳೇನು ಇದಾಗಲ್ಲ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.